ಬಂಜೆತನ ಹೆಣ್ಣು ಮಕ್ಕಳನ್ನ ಕಾಡುವಂತ ಬಹುದೊಡ್ಡ ಸಮಸ್ಯೆ. ಈ ಕಾರಣಕ್ಕಾಗಿ ಕಳೆದ 50 ವರ್ಷಗಳ ಹಿಂದೀಚೆಗಷ್ಟೇ ನಮ್ಮ ಭಾರತದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಗುಣಶೀಲ ಅನ್ನುವಂಥ ಆಸ್ಪತ್ರೆಯನ್ನು ಮಾಡಿದ್ರು. ಅದರ ಮೂಲಕ IVF ನ ಚಿಕಿತ್ಸೆಯನ್ನು ತುಂಬಾ ಸರಳವಾಗಿ ಮತ್ತು ಸರಾಗವಾಗಿ ಚಿಕಿತ್ಸೆ ಕೊಡುವ ಮೂಲಕ ಸಂತತಿ ಅಂದರೆ ಮಕ್ಕಳನ್ನ ಕೊಡುವಂಥ ವ್ಯವಸ್ಥೆ ಏನಿದೆ, ಈ ಪ್ರಕ್ರಿಯೆ ಏನಿದೆಯಲ್ಲ, ಈ ಪ್ರಕ್ರಿಯೆ ಶುರುವಾಯಿತು. ಸೊ ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ದೇವಿಕಾ ಗುಣಶೀಲ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಹೆಣ್ಣು ಮಕ್ಕಳಿಗೆ ಭಾಳ ದೊಡ್ಡ ರೀತಿ ಕಾಡೋದು ಬರೀ ಹೆಣ್ಮಕ್ಳು ಮಾತ್ರ ಅಂತಲ್ಲ, ಆ ಕಪಲ್ಸ್ಗೂ ಕೂಡ ಭಾಳ ಬಹು ವರ್ಷ ಆಗಿರುತ್ತೆ, 10 ವರ್ಷ ಆಗಿರುತ್ತೆ, 15 ವರ್ಷ ಆಗಿರುತ್ತೆ, ಮಕ್ಕಳಾಗಿಲ್ಲ ಅನ್ನೋಂಥ ಕೊರಗು ಕಾಡ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಇದು ದಿ ಬೆಸ್ಟ್ ಸೊಲ್ಯೂಷನ್. ಎಲ್ಲರಿಗೂ IVF ಮಾಡಲೇಬೇಕು ಅಂತ ಏನಿಲ್ವಲ್ಲ, ಎಷ್ಟೊಂದು ಚಿಕ್ಕ ಚಿಕ್ಕ ಟ್ರೀಟ್ಮೆಂಟ್ಸ್ನು ಮಾಡ್ಬೋದು. ಸೊ ಮಿಸ್ಕನ್ಸೆಪ್ಷನ್ ಏನಂತಂದ್ರೆ ಫರ್ಟಿಲಿಟಿ ಹಾಸ್ಪಿಟಲ್ ಹೊಟ್ಟೋದ್ರೆ IVF ಮಾಡಬೇಕು ಅಂತ ಅಂದ್ಬಿಡ್ತಾರೆ ಅಂತ. ಅದು ಹಂಗೆ ಏನಿಲ್ಲ. ನಾವೇನು ಅವ್ರದ್ದು ಹಿಸ್ಟ್ರಿ, ಅದು ಎಷ್ಟು ವರ್ಷ ಮದುವೆ ಆಗಿದೆ, ಎಷ್ಟೊಂದು ಜನಕ್ಕೆ ತಿಳುವಳಿಕೆನೇ ಇರಲ್ಲ. ಸೊ ಅವರು 10 ವರ್ಷ ಮದುವೆ ಆಗಿರುತ್ತೆ, ಬಟ್ ಎಲ್ಲ ಕಡೆ ದೇವಸ್ಥಾನಕ್ಕೆಲ್ಲ ಹೋಗಿ ಎಲ್ಲ ಪ್ರಾರ್ಥನೆ ಎಲ್ಲ ಮಾಡಿ 1-2 ಟ್ರೀಟ್ಮೆಂಟ್ ಸೈಕಲ್ಸ್ ಅಷ್ಟೇ ಮಾಡಿರ್ತಾರೆ, ಏನೂ ಮಾಡಿರಲ್ಲ. ಸೊ ಅವ್ರಿಗೆ ನಾವು 10 ವರ್ಷ ಆಗಿದೆ ಅಂತ ನಾವು ಅಂತ ನಾವು IVFಗೆ ನಾವು ಕಳ್ಸಲ್ಲ. ನಾವು ಚಿಕ್ಕದಾಗಿ ಟ್ರೀಟ್ಮೆಂಟ್ ಮಾಡಿ, ಅದು ಚಿಕ್ಕ ಟ್ಯಾಬ್ಲೆಟ್ಸ್ ಕೊಟ್ಟು ಅಥವಾ ಸುಮ್ಮನೆ ಸ್ಕ್ಯಾನ್ಸ್ ಮಾಡಿ ಅವರು ಸ್ವಂತವಾಗಿ ಸೇರಿ ಅದು ಪ್ರೆಗ್ನೆನ್ಸಿ ಆಗುತ್ತಾ ಇಲ್ವಾ ಅಂತ ನಾವು ಆ ಥರ ನಾವು ಪ್ರಯತ್ನ ಮಾಡ್ತೀವಿ. ಕೆಲವರು ಆ ಥರ ಬರೋದು ಒಂಥರ ಪಾಪ್ಯುಲೇಷನು. ಇನ್ನೊಂದೇನಂತಂದರೆ ಎಲ್ಲ ಕಡೆ ಹೋಗಿ ಎಲ್ಲ ಮಾಡಿಸ್ಕೊಂಡು ಒಂದು 10 ಅಥವಾ 5 ವರ್ಷ 7 ವರ್ಷ ಎಲ್ಲ ಪ್ರಯತ್ನ ಮಾಡಿ ಇಲ್ಲಿ ಬಂದಿರ್ತಾರೆ. ಆವಾಗ ಇದು ಲಾಸ್ಟ್ ಹೋಪ್ ಅಂತ ಅಂತಾರೆ. ಆ್ಯಂಡ್ ಸೊ ಆವಾಗ ನಾವು ಅವ್ರದ್ದು ಹಿಸ್ಟ್ರಿ ಏನಾಗ್ತಾ ಇದೆ, ಹಸ್ಬೆಂಡ್ದು ಪ್ರಾಬ್ಲಮ್ಸು, ಅವ್ರ ಪ್ರಾಬ್ಲಮ್ಸು, ಏಜ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಊರಿನಲ್ಲಿ, ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಹೆಣ್ಮಕ್ಳಿಗೆ ಎಜುಕೇಶನ್ ಎಲ್ಲ ಜಾಸ್ತಿ ಆಗಿ ಅವರು, ವಿಚ್ ಇಸ್ ಅ ವೆರಿ ವೆರಿ ಗುಡ್ ಥಿಂಗ್, ಅವರು ದೇ ಹ್ಯಾವ್ ಎಂಪವರ್ಮೆಂಟ್, ಫೈನಾನ್ಷಿಯಲ್ ಎಂಪವರ್ಮೆಂಟ್, ಅವರು ಸಂಪಾದನೆ ಮಾಡ್ತಾ ಇದ್ದಾರೆ, ದೇ ಆರ್ ವರ್ಕಿಂಗ್ ಇನ್ ಕಾರ್ಪೊರೇಟ್ಸ್, ದೇ ಆರ್ ಕ್ಲೈಂಬಿಂಗ್ ದ ಕಾರ್ಪೊರೇಟ್ ಲ್ಯಾಡರ್. ಸೊ ಅವ್ರಿಗೆ ಸೆಟ್ಲ್ ಆಗೋಕ್ಕೆ ಇನ್ನೂ ಮನಸ್ಸಿರಲ್ಲ, ಅಥವಾ ಕರೆಕ್ಟ್ ಪಾರ್ಟ್ನರ್ ಇನ್ನೂ ಸಿಕ್ಕಿರಲ್ಲ, ಅಥವಾ ಮದುವೆ ಆಗಿದ್ರು ಅಯ್ಯೋ ನನಗೆ ಇವಾಗ ಬೇಡ, ನಾನು ಆಮೇಲೆ ಮಾಡ್ಕೊಳ್ತೀನಿ ಅಂತ ಅಂತಾರೆ. ಕೆಲವು ಸತಿ ತುಂಬಾನೇ ಲೇಟ್ ಆಗಿಬಿಡುತ್ತೆ. ಸೊ ಆ ಥರ ಸ್ಥಿತಿನಲ್ಲಿ 38, 39, 40 ಇಯರ್ಸ್ ಹಾಗೆಲ್ಲ ನಮ್ಮ ಹತ್ರ ತುಂಬಾನೇ ಜನ ಬರ್ತಾರೆ ಇವಾಗ ಇತ್ತೀಚೆಗೆ. ಆ್ಯಂಡ್ ಸೊ ಏನಾಗ್ತಾ ಇದೆ ಅಂತಂದರೆ ಆ ಥರ ಪೇಷಂಟ್ಸ್ಗೆ ನಾವು ಅವ್ರದ್ದು ಅಸೆಸ್ ಮಾಡಿ ಅದು ಎಲ್ಲ IVFಗೆ ನಾವು ಹೋಗ್ಬೇಕು ಅಂತಂದರೆ ನಾವು ಕೌನ್ಸಿಲ್ ಮಾಡ್ತೀವಿ. ಬಟ್ ಎಲ್ಲರಿಗೂ IVFನೇ ಮಾಡಬೇಕಂತ ಏನಿಲ್ಲ. IUI ಇದೆ, ನ್ಯಾಚುರಲ್ ಸೈಕಲ್ ನಾವು ಮಾನಿಟರ್ ಮಾಡಿ, ಅವ್ರ ಸ್ವಂತ ಸೈಕಲ್ನಲ್ಲಿ ಮಾನಿಟರ್ ಮಾಡಿ, ಅದು ಅಂಡಾಶಯದಿಂದ ಅಂಡಾಣುದು ಬಿಡುಗಡೆ ಆಗ್ತಾ ಇದೆಯಾ ಇಲ್ವ ಅಂತ ನೋಡಿಕೊಂಡು ಅದು ಯಾವಾಗ ಸೇರಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಎಷ್ಟೊಂದು ಜನಕ್ಕೆ ಋತುಚಕ್ರದಲ್ಲಿ ಯಾವಾಗ ಸೇರಬೇಕು ಅಂತ ಗೊತ್ತಿರಲ್ಲ. ಓಕೆ, IVF ಬಗ್ಗೆ ಬಹಳಷ್ಟು ಜನರಿಗೆ ತಪ್ಪು ಕಲ್ಪನೆ ಇದೆ ಮೇಡಮ್. IVF ಅಂದರೆ ಜೀವನೇ ಹೋಗ್ಬಿಡುತ್ತೆ, ಸೈಡ್ ಎಫೆಕ್ಟ್ಸ್ ಭಾಳ ಆಗುತ್ತೆ, ಇದ್ದೂ ಇಲ್ಲದಂತೆ, ಈ ರೀತಿಯಾದಂಥ ಕಲ್ಪನೆಗಳಿದಾವೆ, ಆ ರೀತಿಯಾದ ಫೀಲಿಂಗ್ಸ್ ಇದೆ. ಸೊ ಈ ಬಗ್ಗೆ ತಾವು ಏನು ಹೇಳಕ್ ಬಯಸ್ತೀರಿ? ಆಮೇಲೆ ಮಿಸ್ಕನ್ಸೆಪ್ಷನ್ಸ್, ಕರೆಕ್ಟು, ಕೆಟ್ಟ ಕಲ್ಪನೆ, ಅದು ಸರಿಯಾಗಿಲ್ಲ, ತಪ್ಪು ಕಲ್ಪನೆ. ಅದೇನಂತಂದರೆ IVFನಲ್ಲಿ ನಾವು ಪೇಷಂಟ್ಸ್ ಬಂದು ಇಂಜೆಕ್ಷನ್ಸ್ ತೊಗೊಳ್ತಾರೆ. ನಾವು ಯೂಶ್ವಲಿ ಇಂಜೆಕ್ಷನ್ಸನ್ನೇ ಕೊಡೋದು. ಆ್ಯಂಡ್ ಆ ಎಷ್ಟೊಂದು ಟೆಕ್ನಾಲಜಿ ಡೆವಲಪ್ ಆಗಿದೆ. ಸುಮ್ಮನೆ ಅವರೇ ಇನ್ಸುಲಿನ್ ತೊಗೊಳ್ತಾರಲ್ಲ ಜನ ಡಯಾಬಿಟೀಸ್ಗೆ, ಹಾಗೇನೆ ಆ ಥರ ಸಿರಿಂಜಸ್ ಇರುತ್ತೆ, ಹಾಗೇನೆ ಅವರೇ ಔಷಧಿ ತೊಗೋಬೋದು ಮನೆಯಲ್ಲಿ ಕೂತ್ಕೊಂಡು, ಪ್ರತಿದಿನ ಬರಬೇಕಾಗಿಲ್ಲ. ಆ್ಯಂಡ್ ಇನ್ನೊಂದೇನಂತಂದರೆ, ಬಟ್ ಅವ್ರಿಗೆ ಪ್ರತಿದಿನ ಬರಬೇಕಾಗಿಲ್ಲ ಅಂತಂದ್ರೆ ಮನೆಯಲ್ಲಿ ಆ ಇಂಜೆಕ್ಷನ್ ಸ್ಟೋರ್ ಮಾಡೋದಕ್ಕೆ ಒಂದು ಕರೆಕ್ಟ್ ಆಗಿ ಫ್ರಿಜ್ ಇರಬೇಕು, ಪವರ್ ಕಟ್ ಇರಬಾರ್ದು, ಅದೆಲ್ಲ ರಿಕ್ವೈರ್ಮೆಂಟ್ಸ್ ಇವೆ, ಕೆಲವು ರಿಕ್ವೈರ್ಮೆಂಟ್ಸ್ ಇದೆ. ಸೊ ದಿನಾಗ್ಲೂ ಇಂಜೆಕ್ಷನ್ಸ್ ಬಂದು ತಗೊಳ್ತಾರೆ. ಅಂಡ್ ಅದಾದ್ಮೇಲೆ ಅವರು ಸ್ಕ್ಯಾನ್ಸ್ ಮಾಡಿಸ್ತೀವಿ. ಸೊ ಅದು ಮಾಡಿ ಅದು ಇಂಜೆಕ್ಷನ್ಸ್ ಯಾಕೆ ಕೊಡ್ತೀವಿ ನಾವು? ಅಂಡಾಶಯದಿಂದ ಅಂಡಾಣುದು ಬೆಳೆಸೋದಕ್ಕೆ. ಅಂಡಾಣುಗಳು ನಮಗೆ ಕಾಣಿಸಲ್ಲ, ಬಟ್ ಅದು ಒಂದು ನೀರಿನ ಗುಡದಲ್ಲಿ ಫಾಲಿಕಲ್ ಅಂತ ಅದರಲ್ಲಿ ಬೆಳೀತಾ ಇರುತ್ತೆ. ಆ ಫಾಲಿಕಲ್ ಸೈಜ್ 1.8 ಸೆಂಟಿಮೀಟರ್ ಆದ್ಮೇಲೆ ಒಂದು 4-5 ಫಾಲಿಕಲ್ಸ್ ಹಂಗೆ ಬಂದರೆ ನಾವು ಒಂದು ಇಂಜೆಕ್ಷನ್ ಕೊಟ್ಟು ನಾವು ಅಂಡಾಣು ತೆಗಿತೀವಿ. ಆ ಅಂಡಾಣು ತೆಗಿಯೋ ಪ್ರೊಸೀಜರ್ನು ಏನು ನೋವಾಗಲ್ಲ, ಯಾಕಂತಂದರೆ ನಾವು ಅನಿಸಿಸ್ಯ ಕೊಟ್ಟು ನಾವು ಮಾಡ್ತೀವಿ. ಅವ್ರಿಗೆ ನಿದ್ರೆ ಮಾಡಿಸಿ ಅವ್ರಿಗೆ ಏನೂ ಗೊತ್ತಾಗಲ್ಲ.
ಸೈಡ್ ಎಫೆಕ್ಟ್ಸ್ ಬಗ್ಗೆ ಮ್ಯಾಮ್ ಬಹಳ ಜನ ಹೇಳ್ತಾ ಇರೋದು ಸೈಡ್ ಎಫೆಕ್ಟ್ಸ್ ಆಗ್ತದೆ. ಅಷ್ಟೊಂದು ಏನು ಇಲ್ಲ, ಯಾಕಂತಂದ್ರೆ ಟೆಕ್ನಾಲಜಿ ಮತ್ತೆ ಮುಂದುವರಿಸಿದೆ. ಅಂಡ್ ಮುಂಚೆ PCOS ನಲ್ಲಿ ಅಂದ್ರೆ ಪಾಲಿಸಿಸ್ಟಿಕ್ ಓವರಿ ಪೇಷಂಟ್ಸ್ ನಲ್ಲಿ ಓವೇರಿಯನ್ ಹೈಪರ್ಸ್ಟಿಮ್ಯುಲೇಷನ್ ಅಂತ ಬರ್ತಾ ಇತ್ತು ಮುಂಚೆ. ಇವಾಗ ಅದನ್ನು ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಸೈಡ್ ಎಫೆಕ್ಟ್ಸ್ ಸ್ವಲ್ಪ ವೇಟ್ ಗೇನ್ ಆಗ್ಬೋದು, ಸ್ವಲ್ಪ ಬ್ಲೋಟಿಂಗ್ ಸೆನ್ಸೇಷನ್ ಆಗೋದು, ಬ್ರೆಸ್ಟ್ ಪೇನ್ ಆಗ್ಬೋದು ಅಷ್ಟೇ. ಅದು ನೆಕ್ಸ್ಟ್ ಪೀರಿಯಡ್ ಬಂದ್ಮೇಲೆ ಟಕ್ಕಂತ ಎಲ್ಲ ಹೊಟ್ಟೋಗುತ್ತೆ. ಈಗ IVF ಅನ್ನೋದು ಅದು ಕೊನೆಯ ಆಯ್ಕೆ ಆಗಿರಬೇಕು, ಇನ್ನುಳಿದಂತೆ ಬೇರೆ ಬೇರೆ ಆಯ್ಕೆಗಳು ಇರ್ತವೆ, ಆ ಆಯ್ಕೆಗಳೆಲ್ಲವನ್ನೂ ಕೂಡ ಮಾಡ್ಕೊಳ್ಬೇಕು ಅಂತ. ಆದ್ರೆ ತಾವು ಹೇಳ್ತಾ ಇದ್ರಿ ಏಜ್ ಫ್ಯಾಕ್ಟರ್ ಅಂತ ಹೇಳಿ. ಯಾವುದು ಮೇಡಮ್ ಏಜ್? ಈಗ ಇಲ್ಲ ನಾನು ಒಂದು 10 ವರ್ಷ ಆಯ್ತು ಮದುವೆ ಆಗಿ ಮಕ್ಕಳಾಗಿಲ್ಲ, ಸೊ ಅವರು ಇಲ್ಲಿಗೆ ಭೇಟಿ ಕೊಡೋದು ಒಳ್ಳೇದಾ ಅಥವಾ ಇನ್ನೂ ಒಂದಷ್ಟು ಪ್ರಯತ್ನಗಳು ಮಾಡಬೇಕು? 2 factors are there. ಒಂದು ಟೈಮ್ ಫ್ರಮ್ ಗೆಟಿಂಗ್ ಮ್ಯಾರಿಡ್ ಟು ಪ್ರೆಗ್ನೆನ್ಸಿ, ಅದು ಜಾಸ್ತಿ ಆದ್ರೆ ಇನ್ನೂ ಕಷ್ಟನೇ ಆಗ್ಬಿಡುತ್ತೆ ಪ್ರೆಗ್ನೆನ್ಸಿ ಆಗೋದು. ಇನ್ನೊಂದೇನಂತಂದ್ರೆ ನಮ್ಮೂರಿನಲ್ಲಿ ಏನಾಗ್ತಾ ಇದೆ, ಅಂಡ್ ದಿಸ್ ಇಸ್ ಆಲ್ ಓವರ್ ಇಂಡಿಯಾ, ಈ ಕರ್ನಾಟಕದಲ್ಲಿ ಅಥವಾ ಬ್ಯಾಂಗ್ಳೂರ್ನಲ್ಲಿ ಮಾತ್ರ ಅಲ್ಲ, ವಿಮೆನ್ ಆರ್ ಲೂಸಿಂಗ್ ದೇರ್ ಫರ್ಟಿಲಿಟಿ. ಸೊ ಚಿಕ್ಕ ವಯಸ್ಸಿನಲ್ಲಿ 28 ವರ್ಷ 32 ವರ್ಷ, ದಟ್ ಈಸ್ ದ ಪ್ರೈಮ್ ಆಫ್ ದೇರ್ ಲೈಫ್. ಆವಾಗ ಏನು ಪ್ರಾಬ್ಲಮ್ಸ್ ಆಕ್ಚುಲಿ ಇರಬಾರ್ದು, ಟಕ್ಕಂತ ಕನ್ಸೀವ್ ಆಗಬೇಕು. ಬಟ್ ಆ ಸ್ಥಿತಿನಲ್ಲಿ ಪ್ಲೆಂಟಿ ಆಫ್ ವಿಮೆನ್ ಅವ್ರಿಗೆ ಅಂಡಾಶಯದಿಂದ ಅಂಡಾಣು ಬರೋದೇ ಇಲ್ಲ, ಎಲ್ಲ ಕರ್ಗೋಗಿರುತ್ತೆ. ಸೊ ಇತ್ತೀಚೆಗೆ ಅದು ತುಂಬಾ ಜಾಸ್ತಿ ಆಗ್ತಾ ಇದೆ. ಲೈಫ್ ಸ್ಟೈಲ್ ಅದು ರೀಸನ್. ಲೈಫ್ ಸ್ಟೈಲು, ಸ್ಟ್ರೆಸ್ಸು, ಹೊರಗಡೆ ತಿನ್ನೋದು, ಹೊರಗಡೆ ತಿಂದಾಗ ಅದು ಏನೇನು ಪ್ರಿಸರ್ವೇಟಿವ್ಸ್, ಕಲರಿಂಗ್ ಏಜೆಂಟ್ಸು, ಪ್ಲಾಸ್ಟಿಕ್ಸು. ನಾವು ಆ ಬಿಸ್ಲರಿ ಬಾಟಲ್ನಲ್ಲಿನೇ ನಾವು ನೀರು ಕುಡಿತೀವಿ. ಆ ಬಿಸ್ಲರಿಯಿಂದ ಪ್ಲಾಸ್ಟಿಕ್ ಇಂದ BPA ಅಂತ ಬರುತ್ತೆ ನೀರಿನಲ್ಲಿ, ಅದು ಲೀಚ್ ಆಗುತ್ತೆ ನೀರಿನಲ್ಲಿ. ಆ BPA ಅದೆಲ್ಲ ದೇ ಆರ್ ವಾಟ್ ಆರ್ ಕಾಲ್ಡ್ ಎಸ್ ಎಂಡೋಕ್ರೈನ್ ಡಿಸ್ರಪ್ಟರ್ಸ್. ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತಂದ್ರೆ ಅಂಡಾಶಯನಲ್ಲಿ ಮತ್ತೆ ವೃಷಣ ಅಂದ್ರೆ ಟೆಸ್ಟಿಸ್ ನಲ್ಲಿ ಇನ್ಫ್ಲಮೇಷನ್ ಆಗುತ್ತೆ. ಆ ಇನ್ಫ್ಲಮೇಷನ್ ಆಗಿ ಆ ಅಂಡಾಣು ಎಲ್ಲ ಡಿಸ್ಟ್ರಾಯ್ ಆಗುತ್ತೆ. ಸೊ ಅದು ದೊಡ್ಡ ಸಬ್ಜೆಕ್ಟ್ ಇವಾಗ ಬರ್ತಾ ಇರೋದು ನಮ್ಮ ಊರಿನಲ್ಲಿ. ಅಂಡ್ ನಾನು ಏನ್ ಹೇಳ್ತೀನಿ ನಮ್ಮ ಪೇಷಂಟ್ಸ್ಗೆ ಅಂತಂದ್ರೆ, ನಿಮ್ಮ ಮನೆಯಲ್ಲಿರೋ ಪ್ಲಾಸ್ಟಿಕ್ಸ್ ಎಲ್ಲ ತೆಗೆದು ಬಿಸಾಕಿ. ಎಲ್ಲ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ಅದೆಲ್ಲ ಸ್ಟೀಲು, ಇದು ಪೋರ್ಸಲಿನು, ಹಿತ್ತಾಳೆ, ಅದರಲ್ಲೆಲ್ಲ ಏನೇನು ಅಡುಗೆ ಮಾಡ್ತಾ ಇದ್ರು ಅಲ್ಲಿ ಅದೇ ಯೂಸ್ ಮಾಡಿ. ಪ್ಲಾಸ್ಟಿಕ್ ನೀವು ಹೊರಗಡೆ ಹೋಗ್ಬೇಕಂದ್ರೆ ಸ್ಟೀಲ್ ಫ್ಲಾಸ್ಕ್ ಇಟ್ಕೊಳ್ಳಿ, ಪ್ಲಾಸ್ಟಿಕ್ಸ್ ತೆಗೆದು ಬಿಸಾಕಿ. ಬಿಕಾಸ್ ಅಂಡ್ ಆಲ್ಸೋ ಹೊರಗಡೆ ತಿನ್ನೋರು ಅಂಡ್ ಇನ್ನು ಔಟ್ಸೈಡು. ಅಂಡ್ ಒಬ್ಬರು ಪೇಷಂಟು, ನಾನು ಹೊರಗಡೆ ತಿನ್ನಲ್ಲ ಬಟ್ ಸ್ವಿಗ್ಗಿಯಿಂದ ಆರ್ಡರ್ ಮಾಡ್ತೀನಿ ಅಂತಂದ್ರು. ಸೊ ಹಂಗಿರುವಾಗ ಅದು ಹೊರಗಡೆ ಫುಡೇನೆ. ಅಂಡ್ ಚಿಪ್ಸ್ ತಿಂತೀವಿ, ಅದು ದೊಡ್ಡ ಬಾಂಡ್ಲಿಗಳಲ್ಲಿ ಅಷ್ಟೊಂದು ಎಣ್ಣೆ ಇರುತ್ತೆ, ಮತ್ತೆ ಹೀಟ್ ಆಗಿ ಕೂಲ್ ಆಗಿ ಅವ್ರೇನು ಅದನ್ನ ಬಿಸಾಕಲ್ವಲ್ಲ. ಮೇಡಮ್, ಈಗ ತಮ್ಮ ಆಸ್ಪತ್ರೆಗೆ ಬರೋರು ಯೂಶಲಿ ಎಷ್ಟು ವರ್ಷ ಆಗಿರುತ್ತೆ ಮೇಡಮ್? ಅಂದ್ರೆ ಲಾಸ್ಟ್ ಆಪ್ಷನ್ ಅನ್ನೋ ರೀತಿನೇ ಬರ್ತಾರೆ, ಎಲ್ಲ ಕಡೆಗೂ ಟ್ರೈ ಮಾಡಿರ್ತಾರೆ, ಆಗಿರಲ್ಲ 5 ವರ್ಷ ಆಗಿರುತ್ತೆ, 6 ವರ್ಷ ಆಗಿರುತ್ತೆ, ಆ ರೀತಿ ಬರೋರ ಸಂಖ್ಯೆನೇ ಜಾಸ್ತಿ. ಬೇಸಿಕಲಿ ಏನ್ ಮೇಡಮ್, ಏನ್ ರೀಸನ್ಸ್ಗಳು ಕೊಡ್ತಾರೆ? ಇಲ್ಲ, ಏನಾಗಿದೆ ಅಂತಂದ್ರೆ ಇವಾಗ ಬೆಂಗಳೂರಿನಲ್ಲಿನೇ ಅನ್ಕೊಳ್ಳಿ, ಅದು 2000 ಅಥವಾ ಅರ್ಲಿ 1990s ಅಲ್ಲಿ ನಾವೊಬ್ಬರೇ ಇದ್ದಿದ್ದು ಈ ಸ್ಪೇಸ್ನಲ್ಲಿ. ಆಮೇಲೆ ಇನ್ನೊಂದು ಹಾಸ್ಪಿಟಲ್ ಬಂತು. ಆಮೇಲೆ 2003 ತನಕ 2-3 ಹಾಸ್ಪಿಟಲ್ಸ್ ಅಷ್ಟೇ ಇದ್ದಿದ್ದು ನಾವು. ಆಮೇಲೆ ಇನ್ನು 2 ಹಾಸ್ಪಿಟಲ್ಸ್ ಏನೋ ಅಷ್ಟೇ, 2 ಹಾಸ್ಪಿಟಲ್ಸ್. ಇವಾಗ 180 IVF ಸೆಂಟರ್ಸ್ ಆಗಿವೆ ಇನ್ ಬ್ಯಾಂಗ್ಳೂರ್. ಸೊ ಪ್ರತಿ ರೋಡ್ನಲ್ಲಿ 1-2-3 ನೀವು ನೋಡಿರ್ಬೋದು. ಓಕೆ, ಸೊ ಏನಾಗುತ್ತೆ ಅಂತಂದ್ರೆ ಪೇಷಂಟ್ಸು ಇವಾಗ ಬೆಂಗಳೂರಿನಲ್ಲಿನೂ ಓಡಾಡೋದು ತುಂಬಾ ಕಷ್ಟ, ತುಂಬಾ ಟ್ರಾಫಿಕ್. ಸೊ ಮೇ ಬಿ ವೈಟ್ ಫೀಲ್ಡ್ ಇಂದ ಬರೋ ತನಕ 2.5 hours ಆಗ್ಬಿಡುತ್ತೆ. ನನ್ನ ಪ್ರಶ್ನೆ ಇರೋದು, ಏನ್ ರೀಸನ್ ಹೇಳ್ಕೊಂಡು ಬರ್ತಾರೆ ಅಂದ್ರೆ, ಹೌದು ಮಗು ಬೇಕು, ಬಟ್ ಏನೇನ್ ರೀಸನ್ಗಳು, ಯಾಕೆ ಆಗಿಲ್ಲ ಏನು ಅಂತೇಳಿ ತಾವು ಐಡೆಂಟಿಫೈ ಮಾಡ್ತಿರೋದು ಹೇಗೆ? ನಾವು ಟೆಸ್ಟ್ ಎಲ್ಲ ಐಡೆಂಟಿಫೈ ಮಾಡ್ತೀವಲ್ವಾ, ಅದು ತುಂಬಾನೇ ಜನ ನೀವಿದ್ದೀರಾ ಅಂತಾನೆ ನಮ್ಗೆ ಗೊತ್ತಿರ್ಲಿಲ್ಲ ಅಂತ ಅಂತಾರೆ. ಇಲ್ಲ, ನನ್ನ ಉದಾಹರಣೆಗಿರೋದು 10 ವರ್ಷ ಆಯ್ತು ನಮ್ಮ ಮಕ್ಕಳಾಗಿಲ್ಲ ಅಂತಾನು, ಅಥವಾ ಏನ್ ಮೇಡಮ್, ಏನ್ ರೀಸನ್, ಯಾಕೆ ಈ ರೀತಿಯಾಗಿ ಡಿಲೇ ಆಗ್ತಿರೋದಕ್ಕೆ, ಮಕ್ಕಳಾಗದೆ ಇರೋದಕ್ಕೆ? ತುಂಬಾನೇ ಸತಿ ಅವ್ರಿಗೆ you're asking me the reason for why patients are, why infertility is there. ಯಾಕೆ ಮಗು ಆಗ್ತಾ ಇಲ್ಲ ಅಂತ ಹೇಳಿ. ಅದು ಇದು ಒನ್ ಇಸ್ ಮೇಲ್ ಫ್ಯಾಕ್ಟರ್. ಯಾಕೆ ಅಂತಂದ್ರೆ ಅದು ತುಂಬಾನೇ ಜನ ಇವಾಗ ಆಗ್ತಾ ಇಲ್ಲ ಅಂತ ಗಂಡಸರನ್ನೇ ಬಂದು ಅವ್ರು ಕೇಳ್ತಾರೆ, ನಮ್ದ್ರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ ಇಲ್ವಾ ಅಂತ. ಅಂಡ್ ಅದನ್ನ ನಾವು ವೀರ್ಯನ ನೋಡಿದಾಗ ಪ್ರಾಬ್ಲಮ್ ಇದೆ ಅಂತ ಬಂದ್ಬಿಡುತ್ತೆ. ನಂಬರ್ 1. ನಂಬರ್ 2, ನಮ್ಮೂರಲ್ಲಿ ಬೇಕಾದಷ್ಟು TB ಇದೆ, TB ಕಾಯಿಲೆ.
ಜೆನೈಟಲ್ ಟಿ ಬಿ ಅಂತ ಬರುತ್ತೆ. ಯೂಶಲಿ ಟಿ ಬಿ ಲಂಗ್ಸಿಗೆ ಬರುತ್ತೆ, ಲಂಗ್ಸ್ ಆದಮೇಲೆ ಬೇರೆ ಕಡೆ ಹರಡುತ್ತೆ. ಆ್ಯಂಡ್ ಜೆನೈಟಲ್ ಟಿ ಬಿ ಬೇಕಾದಷ್ಟಿದೆ. ಆ್ಯಂಡ್ ಜೆನೈಟಲ್ ಟಿ ಬಿ ಬಂದರೆ ಅದು ಯೂಶಲಿ ಗರ್ಭಕೋಶದ 2 ಕಡೆ ಟ್ಯೂಬ್ಸ್ ಇರುತ್ತೆ, ಆ ಟ್ಯೂಬ್ಸ್ನ ಎಫೆಕ್ಟ್ ಮಾಡುತ್ತೆ. ತಮಗೆ ಬರುವಂಥ ಪೇಷಂಟ್ಗಳಲ್ಲಿ ಆಲ್ಮೋಸ್ಟ್ ಒಂದು 50%ಗಿಂತ ಜಾಸ್ತಿ ಏನು ರೀಸನ್ ಇರುತ್ತೆ ಯಾಕೆ ಮಗು ಆಗಿಲ್ಲ ಅಂತ ಹೇಳಿ ಐಡೆಂಟಿಫೈ ಮಾಡಿದಾಗ? ಕಾಮನ್ ಫ್ಯಾಕ್ಟರ್, ಮೇನ್ ಫ್ಯಾಕ್ಟರ್ಸ್ ಇವಾಗ ಒನ್ ಇಸ್ ಅಂಡಾಶಯನಲ್ಲಿ ಸಾಕಷ್ಟು ಅಂಡಾಣು ಇಲ್ಲ, ಅದು ಪ್ರಿಮೆಚ್ಯೂರ್ ಓವೇರಿಯನ್ ಫೇಲ್ಯೂರ್ ಅಥವಾ ಪ್ರಿಮೆಚ್ಯೂರ್ ಓವೇರಿಯನ್ ಇನ್ಸಫಿಷಿಯನ್ಸಿ ಅಂತ ಕರಿತೀವಿ. ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್. ಇನ್ನೊಂದು ಮೇಲ್ ಫ್ಯಾಕ್ಟರ್. ಓಕೆ, ಸೊ 2 ಕಾರಣ. ಮೇಡಮ್, ಈಗ ಸಾಕಷ್ಟು ವರ್ಷಗಳಿಂದ ಮಕ್ಕಳಾಗಿರಲ್ಲ, ಸೊ ಅವರಿಗೆ ಏನು ಟಿಪ್ಸ್ ಕೊಡ್ತೀರಾ? ಒಂದು ಟಾಪ್ 5 ಅಥವಾ ಟಾಪ್ 10 ಟಿಪ್ಸ್ ರೀತಿ ಹೇಳೋದಾದ್ರೆ? ಟಾಪ್ 5 ಆದ್ರೂ ಒಂದೇನಂತಂದ್ರೆ ವೇಟ್ ಮಾಡಬಾರ್ದು. ಓಕೆ, ಚಿಕ್ಕ ಟ್ರೀಟ್ಮೆಂಟ್ ತೊಗೊಂಡು ಅದು ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತಂದರೆ, ಅಥವಾ ನೀವು ಟ್ರೀಟ್ಮೆಂಟ್ ನೀವು 2 years 3 years ಅದು ನೀವು ಟ್ರೈ ಮಾಡ್ತಾ ಇರ್ತೀರಾ, ಚಿಕ್ಕ ವಯಸ್ಸಿರ್ಬೋದು, ಬಟ್ ಡಾಕ್ಟರ್ ಹತ್ರ ಹೋಗಬೇಕು. ನೀವು ನಿಮ್ಮ ಪ್ರಾರ್ಥನೆಗಳೆಲ್ಲ ಮಾಡಿ, ಬಟ್ ದೇರ್ ಇಸ್ ಸೈನ್ಸ್ ಆ್ಯಂಡ್ ಯು ಮಸ್ಟ್ ಅಪ್ರೋಚ್ ಅ ಡಾಕ್ಟರ್ ಆ್ಯಂಡ್ ಫೈಂಡ್ ಔಟ್ ವಾಟ್ ಇಸ್ ರಾಂಗ್. ಯಾಕಂತಂದರೆ ಅದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಾವು ಅದನ್ನ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಸೆಕೆಂಡ್, ಸ್ಟಾಪ್ ಈಟಿಂಗ್ ಫ್ರಮ್ ಔಟ್ಸೈಡ್. ಓಕೆ, ಥರ್ಡ್ ಇಸ್ ಒಬೆಸಿಟಿ. ತುಂಬ ಒಬೆಸಿಟಿ ಇದೆ ನಮ್ಮ ಊರಿನಲ್ಲಿ. ಆ್ಯಂಡ್ ಒಬೆಸಿಟಿ ಅಂದರೆ ದಪ್ಪ ಆಗಿರೋದು. ಆ್ಯಂಡ್ ದಪ್ಪ ಆದರೆ ಹಾರ್ಮೋನ್ದು ಪ್ರಾಬ್ಲಮ್ಸ್ ಎಲ್ಲ ಶುರು ಆಗಿಬಿಡುತ್ತೆ, ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಸೊ ವೇಟ್ ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಲಿಂಕ್ ಟು ಹೆಲ್ತಿ ಲೈಫ್ ಸ್ಟೈಲ್. ಆಮೇಲೆ ಸ್ಟ್ರೆಸ್ ಸ್ವಲ್ಪ ಕಮ್ಮಿ ಮಾಡಬೇಕು. ಆಮೇಲೆ ಆಲ್ಟರ್ಡ್, ಎಷ್ಟೊಂದು ಜನ ನೈಟ್ ಶಿಫ್ಟ್ ಮಾಡ್ತೀವಿ ಅಂತ ಅಂತಾರೆ, ಫ್ರಮ್ 10 o'clock to 4 o'clock in the morning ಅಥವಾ ಏನೋ ಆ ಥರ ನೈಟ್ ಶಿಫ್ಟ್ಸ್ ಎಲ್ಲ ಮಾಡ್ತಾರೆ. ಆವಾಗ ನಮಗೆಲ್ಲರಿಗೂ ಸರ್ಕೇಡಿಯನ್ ರಿದಮ್ ಅಂತ ಇದೆ. ನಾವು ಸಾಯಂಕಾಲ ನಾವು 8 ಗಂಟೆಗೆ ನಾವು ಮಲಗಬೇಕು. ಯು ಹ್ಯಾವ್ ಟು ಬಿ ಲೈಕ್ ದ ಬರ್ಡ್ಸ್. ಶಿಫ್ಟ್ ಚೇಂಜಸ್ ಎಫೆಕ್ಟ್ ಆಗುತ್ತೆ. ಬಿಕಾಸ್ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಬರುತ್ತೆ, ಆ ಮೆಲಟೋನಿನ್ದು ಬ್ಯಾಲೆನ್ಸ್ ಹೊಟ್ಟೋಗುತ್ತೆ. ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್. ಆ್ಯಂಡ್ ಶಿಫ್ಟ್ ಅಂತಂದರೆ ಹಸ್ಬೆಂಡು ಅವರು 9 ಗಂಟೆಯಿಂದ 4 ಗಂಟೆ ತನಕ ಕೆಲಸ ಮಾಡಿ ಆಮೇಲೆ ಬಂದು ಮಲ್ಕೊಳ್ತಾರೆ. ಆಮೇಲೆ ವೈಫು 8 ಗಂಟೆಯಿಂದ 9 ಗಂಟೆ ತನಕ ಕೆಲಸ ಮಾಡ್ತಾರೆ. ಸೊ ಎಲ್ಲಿ ಅವರು ಮೀಟ್ ಮಾಡೋದೇ ಅಪರೂಪ, ಮಾತಾಡೋದೇ ಅಪರೂಪ. ಸೊ ಹಾಗೆಲ್ಲ ಆಗ್ಬಿಡುತ್ತೆ. ಸೊ ಸೇರಕ್ಕೆ ಚಾನ್ಸೇ ಇರಲ್ಲ ಕರೆಕ್ಟ್ ಟೈಮ್ನಲ್ಲಿ. ಕರೆಕ್ಟ್ ಬಿಸಿ ಶೆಡ್ಯೂಲು, ಅಂಡಾನು ರಿಲೀಸ್ ಆಗೋ ಟೈಮ್ನಲ್ಲಿ ಸೇರಬೇಕು. ಅದೇ ಮಾಡೋಕ್ಕಾಗಲ್ಲ ಅಂತಂದ್ರೆ, ಸೊ ಸ್ಟ್ರೆಸ್, eating outside, plastics, say no to plastics. Go back to whatever your mother and grandmother did. Stop smoking, drinking, adella beda. Okay. Weight loss. Ma'am, last 50 years ಇಂದ ಎಸ್ಪೆಷಲಿ ಇದೇ ವಿಚಾರವಾಗಿ, ಬಂಜೆತನ ವಿಚಾರವಾಗಿ ಸಾಕಷ್ಟು ಹೆಣ್ಮಕ್ಳಿಗೆ, ದಂಪತಿಗಳಿಗೆ ಮಕ್ಕಳಾಗಿದೆ. ಸೊ ಏನ್ ಹೇಳಕ್ ಬಯಸ್ತೀರಿ ಈ ಸಂದರ್ಭದಲ್ಲಿ? Are you happy? Of course. I'm very happy. Gunshila, it has been 50 years since we started it, 1975, and we are one of the small hospital. I mean, corporate hospital alla, ನಾವು ದೊಡ್ಡ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲ, ಯಾವುದೂ ಅಲ್ಲ. ಚಿಕ್ಕ ಹಾಸ್ಪಿಟಲ್ನಲ್ಲಿ ನಾವು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀವಿ. ಎಥಿಕಲ್ ವರ್ಕ್, ತುಂಬ ಟ್ರಾನ್ಸ್ಪರೆಂಟು. ನಮಗೆ ನಾನು ಒಂದು ಹೇಳ್ತೀನಿ, ನಮಗೆ ಕೆಲವು ಸತಿ ತುಂಬಾನೇ ಅಂಡಾಣು ಬರುತ್ತೆ, ಬಟ್ ಭ್ರೂಣ ಅಷ್ಟೊಂದು ಬರಲ್ಲ. ಸೊ ನಾವಾಗ ಪೇಷಂಟ್ಸ್ಗೆ ನಾವು ಹೋಗಿ ನಾವು ಲ್ಯಾಬ್ ಒಳಗಡೆ ನಾವು ಹೋಗಿ ನಾವು ತೋರಿಸ್ತೀವಿ. ಆ್ಯಂಡ್ ನಮ್ಮ ಹತ್ರ RFID ಅಂತ ಒಂದು ಹೊಸದಾಗಿ ಹೊಸ ಎಕ್ವಿಪ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ ಇದೆ. ಅದು ಹೆಂಗೆ ಅಂತಂದರೆ, ನಾವೆಲ್ಲರಿಗೂ ಒಂದು ಪೇಷಂಟ್ಸ್ಗೆ ರಿಜಿಸ್ಟರ್ ಮಾಡಿ ಒಂದು ಕಾರ್ಡ್ ಕೊಡ್ತೀವಿ. ಆ ಕಾರ್ಡ್ನ ಅವರು ಎಂಬ್ರಾಲಜಿಗೆ ಹೋದಾಗ ಅವರು ಸ್ವೈಪ್ ಮಾಡಬೇಕು. ಆ ಪೇಷಂಟ್ಸು ಅಂಡಾಣು ಮತ್ತು ಪೇಷಂಟ್ಸು ಹಸ್ಬೆಂಡ್ದು ವೀರ್ಯಾಣು ಅದಕ್ಕೆ ಟ್ಯಾಗ್ ಆಗಿರುತ್ತೆ. ಸೊ ಏನಾಗುತ್ತೆ ಅಂತಂದರೆ, ಅವ್ರದೇ ವೀರ್ಯಾಣು ಅವ್ರದೇ ಅಂಡಾಣು ನಾವು ತಗೋಬೇಕು. ಅದು ತಗೊಳ್ದೇ ಇದ್ರೆ, ಅದು ಅಕಸ್ಮಾತ್ ಬೈ ಮಿಸ್ಟೇಕ್ ಯಾರಾದರೂ ಏನಾದರೂ ಒಂದು ಸ್ವಲ್ಪ ಹತ್ರ ತಗೊಂಡು ಬಂದ್ರೂ ಆ ಹೋಲ್ ಸಿಸ್ಟಮ್ ಸ್ವಿಚ್ ಆಫ್ ಆಗಿಬಿಡುತ್ತೆ. ಸೊ ಆಮೇಲೆ ಯಾಕೆ ಮಿಸ್ಟೇಕ್ ಆಯ್ತು, ಯಾಕೆ ಅದು ಯಾರಾದ್ರೂ ಅದು ಆ ಡಿಶ್ ತಗೊಂಡ್ ಬಂದ್ರು, ಬೇರೆಯವ್ರದ್ದು ಡಿಶ್ ತಗೊಂಡ್ ಬಂದ್ರು, ಐಡೆಂಟಿಫೈ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಮ್ಯಾಮ್, ಒಂದು ಲಾಸ್ಟ್ ಕ್ವಶನ್ ಇರೋದು, IVF ರೀತಿಯಾದಂಥ ಸೆಂಟರ್ಗಳು ಬಹಳಷ್ಟು ಸಂಖ್ಯೆಯಲ್ಲಿ ಆಗ್ತಾ ಇದಾವೆ. ಬಟ್ ಲಾಸ್ಟ್ 50 ವರ್ಷದಿಂದ ತಾವು ಆಪರೇಟ್ ಮಾಡ್ತಾ ಇದ್ದೀರಿ. ಬಟ್ ಒಂದು ಭಯ ಕಾಡ್ತಾ ಇರುತ್ತೆ, ಒಂದು ಕಾಮನ್ ಆಗಿರೋದಂದ್ರೆ ಫೀಸ್ ಜಾಸ್ತಿ ಇರುತ್ತಪ್ಪ, ಹೇಗಪ್ಪ ಅನ್ನೋದು ಇರುತ್ತೆ. ಯಾಕಂದ್ರೆ ಕೆಲವರು ಬಹಳ ಜನ ಮಕ್ಕಳು ಬಡವರು ಇರ್ತಾರೆ, ಅವ್ರು ಅಷ್ಟು ಪೇ ಮಾಡೋಕ್ಕಾಗತ್ತಾ ಅಂತ ಹೇಳಿ. ನಾನು ಫೀಸ್ ಬಗ್ಗೆ ನಾನು ಇದು ಮಾಡ್ತಾ ಇಲ್ಲ,
ಕಂಪೇರ್ ಟು ಅದರ್ ಹಾಸ್ಪಿಟಲ್ ಹೇಗೆ ತಮ್ಮ ಸರ್ವಿಸ್? ನಾನು ಒಂದು ಹೇಳ್ತೀನಿ, ತುಂಬಾನೇ ಹಾಸ್ಪಿಟಲ್ಸ್ ನಲ್ಲಿ ಬೇಸಿಕ್ ಪ್ರೈಸ್ ಹೇಳ್ತಾರೆ, ಬಟ್ ದೆನ್ ಆಡ್ ಆನ್ಸ್ ತುಂಬಾನೇ ಇರುತ್ತೆ. ಸೊ ನಾವು IVF ನಾವು ಇಷ್ಟಕ್ಕೆ ನಾವು ಮಾಡ್ತೀವಿ, ಬಟ್ ಭ್ರೂಣ ಬರುತ್ತೆ, ಭ್ರೂಣ ಫ್ರೀಸ್ ಮಾಡೋದಕ್ಕೆ ಇಷ್ಟು. ಅದನ್ನ IVF ನಲ್ಲಿ IVF ಮತ್ತೆ ICSI ಎರಡು ತರ ಟೆಕ್ನಾಲಜೀಸ್ ಇವೆ. ICSI ಮಾಡ್ಬೇಕಂತಂದ್ರೆ ICSI ಅಂತಂದ್ರೆ ಪ್ರತಿ ಒಂದು ಅಣುವಿಗೆ ಒಂದು ವೀರ್ಯಾಣು ಚುಚ್ಚೋದು, ಇಂಜೆಕ್ಷನ್ ಆಫ್ ಸ್ಪರ್ಮ್, ಅದನ್ನ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ಹಾಗೆ ವಿ ಡೋಂಟ್ ಹ್ಯಾವ್ ಎನಿ ಹಿಡನ್ ಚಾರ್ಜಸ್. ನಮ್ದು ಏನಿದೆಯೋ ನಾವೆಲ್ಲ ಹೇಳ್ಬಿಡ್ತೀವಿ. ಅಂಡ್ ಆಫ್ಟರ್ ಕೋವಿಡ್ ಆದ್ಮೇಲೆ ತುಂಬಾನೇ ಜನಕ್ಕೆ ತುಂಬಾ ಕಷ್ಟ ಆಗಿ ಅವ್ರದ್ದು ಜಾಬ್ಸ್ ಎಲ್ಲ ಹೋಗಿ ಎಷ್ಟೊಂದು ಪೇಷಂಟ್ಸ್ ಬಂದು ನಾನು ವಾಪಸ್ ನಮ್ಮ ಊರಿಗೆ ಹೊಟ್ಟೋಗಿದ್ದೀನಿ, ನಾನು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ, ನಮಗೆ ಹಸು ಇದೆ, ಹಸುನ ಅದು ಹಾಲು ನಾವು ಸೇಲ್ ಮಾಡ್ತಾ ಇದೀವಿ ಅಂತ ಎಲ್ಲ ಹೇಳಿ, ಆ ಥರ ಪೇಷಂಟ್ಸ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರೋ ಪೇಷಂಟ್ಸ್ಗೆ ನಾವು ತಾಯಿ ಭಾಗ್ಯ ಅಂತ ನಾವು ಶುರು ಮಾಡಿದ್ವಿ. ಅದು ತಾಯಿ ಭಾಗ್ಯ ಇಸ್ ಆನ್ ಅ ಚಾರಿಟಬಲ್ ಬೇಸಿಸ್ ಅಂಡ್ ತುಂಬಾನೇ ಕಮ್ಮಿ ರೇಟ್ ನಲ್ಲಿ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮಚ್. ಸೊ ಇದು ಡಾಕ್ಟರ್ ದೇವಿಕಾ ಗುಣಶೀಲ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸನ ಜೊತೆ ಶರಣು ಹಂಪಿ, ನ್ಯೂಸ್ 18.